ಎಲ್ಲರಿಗೂ ನಮಸ್ಕಾರ. ವೃಷಭ ರಾಶಿಯ 2025ನೇ ವರ್ಷದ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತದೆ? ವೃಷಭ ರಾಶಿಯವರಿಗೆ 2025ನೇ ವರ್ಷದಲ್ಲಿ ಯಾವೆಲ್ಲ ಲಾಭಗಳು ದೊರೆಯಲಿದೆ, ಶುಭ ಫಲಗಳು ಬರಲಿದೆ, ಅಶುಭ ಫಲಗಳು ಸಿಗಲಿದೆ. ಹಾಗಾದರೆ ಆ ಅಶುಭ ಫಲಗಳಿಗೂ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ, ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ವೃಷಭ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ? ಹಾಗಾದ್ರೆ ನಿಮ್ಮ ಜೀವನದಲ್ಲಿ ನೀವು ಏಳ್ಗೆನೇ ಆಗ್ತಿಲ್ವಾ? ಡಿಸ್ಪ್ಲೇ ಆಗ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ ಶಾಶ್ವತವಾದಂತಹ ಪರಿಹಾರ ಅನ್ನೋದನ್ನ ಮಾಡ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಶುಭ ಫಲಗಳ ಬಗ್ಗೆ ಹೇಳೋದಾದ್ರೆ, ಈ ರಾಶಿಯವರು ಧರ್ಮದ ಮೂಲಕ ಜಯ ಅನ್ನೋದನ್ನ ಪಡ್ಕೊಳ್ತಾರೆ. ಮಾರ್ಚ್ ತಿಂಗಳಲ್ಲಿ ಈ ರಾಶಿಯವರು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಧರ್ಮದ ಮೂಲಕ, ಅಂದ್ರೆ ಇವರು ನ್ಯಾಯವಾಗಿ ಧರ್ಮವಾಗಿ ನಡ್ಕೊಳ್ಳೋದೇ ಇವ್ರಿಗೆ ಜಯವನ್ನ ತಂದ್ಕೊಡುತ್ತೆ ಅಂತ ಹೇಳಬಹುದು. ಇನ್ನು ಗುರುವಿನ ಆಶೀರ್ವಾದದಿಂದ ಈ ತಿಂಗಳಲ್ಲಿ ನೀವು ಖಂಡಿತವಾಗ್ಲೂ ಹೆಚ್ಚಿನ ಲಾಭನ ಪಡ್ಕೊಳ್ತೀರಾ. ನಿಮ್ಮ ಗುರು ಹಿರಿಯರ ಆಶೀರ್ವಾದ ಅನ್ನೋದನ್ನ ಈ ಮಾರ್ಚ್ ತಿಂಗಳಲ್ಲಿ ನೀವು ಪಡ್ಕೊಳ್ತೀರಾ. ದೇವಾಲಯಗಳಿಗೆ ಹೆಚ್ಚಾಗಿ ಹೋಗ್ತೀರಾ. ಇನ್ನು ದೇವಸ್ಥಾನಗಳಿಗೆ ನೀವು ಹೆಚ್ಚಾಗಿ ಹೋಗಿ ಅಲ್ಲಿ ದೇವಸ್ಥಾನ ಕ್ಲೀನ್ ಮಾಡೋದಾಗಿರಬಹುದು, ದರ್ಶನ ಪಡ್ಕೊಳ್ಳೋದಾಗಿರಬಹುದು, ಈ ಥರ ಉತ್ತಮವಾದಂತಹ ಕಾರ್ಯಗಳನ್ನ ನೀವು ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಾಡ್ತೀರಾ. ಇನ್ನು ಆರೋಗ್ಯದಲ್ಲಿ ಸಮಸ್ಯೆಗಳಿದ್ರೆ ನಿವಾರಣೆ ಆಗುತ್ತೆ. ನಿಮ್ಮ ಆರೋಗ್ಯದಲ್ಲಿ ನೀವು ತುಂಬಾನೇ ಸಮಸ್ಯೆಯನ್ನ ಕಾಣ್ತಿರ್ತೀರಾ. ಯಾಕಂದ್ರೆ ನಿಮಗೆ ನಿಮ್ಮ ರಾಶಿಯಲ್ಲಿ ಶನಿ ಇದ್ದಿದ್ರಿಂದ. ಆದರೆ ಇನ್ಮುಂದೆ ಹಾಗಾಗಲ್ಲ. ನಿಮ್ಮ ಆರೋಗ್ಯದಲ್ಲಿ ಉತ್ತಮವಾದಂತಹ ಚೇತರಿಕೆ ಅನ್ನೋದು ನಿಮಗೆ ಕಾಣ್ತಾ ಸಿಗುತ್ತೆ. ಯಾವುದೇ ರೀತಿಯಾದಂತಹ ತೊಂದರೆಗಳು, ತಾಪತ್ರೆಗಳು ಅನ್ನೋದು ಈ ರಾಶಿಯವರಿಗೆ ಬರುವುದಿಲ್ಲ. ಇನ್ನು ಒಳ್ಳೆಯ ಮನಸ್ಸು ನಿಮ್ಮದಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಕಷ್ಟ, ದುಃಖ ಅನ್ನೋದು ಕಡಿಮೆ ಆಗುತ್ತೆ. ಒಳ್ಳೆಯ ಉತ್ತಮವಾದಂತಹ ಮನಸ್ಸು ನಿಮ್ಮದಾಗುತ್ತೆ. ನಿಮ್ಮ ಮನಸ್ಸನ್ನು ನೀವು ಶುದ್ಧಿ ಮಾಡಿಕೊಂಡು ಇಟ್ಕೊಳ್ತೀರಾ ಅಂತಾನೆ ಹೇಳ್ತೀನಿ. ಇನ್ನು ಹಳೆಯ ಸಾಲ ಇದ್ರೆ ಅದನ್ನು ಕೂಡ ತೀರಿಸುವಂತಹ ಅವಕಾಶಗಳು ಈ ತಿಂಗಳಲ್ಲಿ ನಿಮಗೆ ಕಾಣುತ್ತೆ. ಇನ್ನು ಒಳ್ಳೆಯ ಸಮಯ ಅನ್ನುವಂಥದ್ದು ನಿಮ್ಮದಾಗಿದೆ. ಒಳ್ಳೆಯ ಸಮಯ ನಿಮ್ಮದಾಗಿದೆ, ಒಳ್ಳೆಯ ಮನಸ್ಸು ನಿಮ್ಮದಾಗಿದೆ. ಉತ್ತಮವಾದಂತಹ ಜೀವನ ಕೂಡ ಈ ಮಾಸದಲ್ಲಿ ನಿಮ್ಮದೇ ಆಗಿರುತ್ತೆ. ಇನ್ನು ಕುಜನಿಂದ ರಿಯಲ್ ಎಸ್ಟೇಟ್ ಕೆಲಸ ಮಾಡುವವರಿಗೆ ಉತ್ತಮವಾಗಿರುತ್ತೆ. ಇನ್ನು ಕುಜನ ದೆಸೆಯಿಂದ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿರೋರು, ಕೊಂಡು ತಗೊಳ್ಳೋದು ಅಥವಾ ಕೊಂಡು ಮಾರೋದು, ಈ ಥರ ಎಕ್ಸ್ಪೋರ್ಟ್ ಇಂಪೋರ್ಟ್ ಕೆಲಸ ಮಾಡೋರು, ಭೂಮಿ ವ್ಯವಹಾರ ಮಾಡೋರು, ಈ ಥರ ಏನೇ ಒಂದು ವ್ಯವಹಾರ ಮಾಡ್ತಿದ್ರು ಕೂಡ ಅವರಿಗೆ ವಿಪರೀತವಾದಂತಹ ಅದೃಷ್ಟ ಅನ್ನೋದು ಸಿಗುತ್ತೆ. ಸೈಟು ಮನೆ ಖರೀದಿಸುವುದಕ್ಕೆ ಇದು ಬೆಸ್ಟ್ ಟೈಮ್ ಅಂತಾನೆ ಹೇಳ್ತೀನಿ. ನೀವೇನಾದರೂ ಮನೆ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಥವಾ ಸೈಟ್ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನೀವೇನಾದರೂ ಈ ಥರ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಕೂಡ ಇದು ಆ ಸಮಯ ಅಂತಾನೆ ಹೇಳ್ಬಹುದು. ಈ ಸಮಯನ ನೀವು, ಈ ಚಾನ್ಸ್ನ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ಇನ್ನು ಕಿರಿಕಿರಿ ವಾತಾವರಣ ಅನ್ನೋದು ದೂರವಾಗುತ್ತೆ. ಈ ರಾಶಿಯವರ ಜೀವನದಲ್ಲಿ ಇದ್ದಂತಹ ತೊಂದರೆಗಳು, ತಾಪತ್ರೆಗಳು ದೂರವಾಗುತ್ತೆ. ಜೊತೆಗೆ ಒಂಥರ ಇರಿಟೇಷನ್ ಫೀಲ್ ಆಗ್ತಿರ್ತೀರ ಯಾವಾಗ್ಲೂ. ಅಂತಹ ವಾತಾವರಣ ಕೂಡ ನಿಮ್ಮಿಂದ ದೂರವಾಗುತ್ತೆ. ಇನ್ನು ಕುಜನಿಂದ ನೀವು ಬಲಿಷ್ಠರಾಗಿರ್ತೀರಾ. ಕುಜನ ದೆಸೆ ಇರೋದ್ರಿಂದ ನೀವು ಕುಜನಿಂದ ಬಲಿಷ್ಠರಾಗಿರ್ತೀರಾ ಅಂತ ಹೇಳ್ಬೋದು. ಇನ್ನು ಸೋದರರಿಂದ ಅನುಕೂಲವಾಗುತ್ತೆ. ನಿಮ್ಮ ಸಹೋದರರು ಇರ್ತಾರಲ್ಲ, ಅಂಥವರಿಂದ ನಿಮಗೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ. ಅಕ್ಕ ತಮ್ಮ ಇರಬಹುದು, ಅಣ್ಣ ತಂಗಿ ಇರಬಹುದು, ಈ ಥರ ಇದ್ದರೆ ಖಂಡಿತವಾಗ್ಲೂ ಕೂಡ ಅವರಿಂದ ನಿಮಗೆ ಹೆಚ್ಚಿನ ಲಾಭ ಅನ್ನೋದು ಆಗುತ್ತೆ. ಇನ್ನು ಋಣ ತೀರಿಸುವಂತಹ ಸಮಯ ಇದು. ನೀವು ಯಾರ ಹತ್ರನಾದರೂ ಏನಾದರೂ ಹೆಲ್ಪ್ ಮಾಡಿಸ್ಕೊಂಡಿದ್ರೆ ನೀವು ಅವ್ರಿಗೆ ಹೆಲ್ಪ್ ಮಾಡಬಹುದು. ಅವ್ರ ಋಣನ ನೀವು ಈಗ ತೀರಿಸಬಹುದು. ಅಂತಹ ಒಂದು ಸಮಯ ನಿಮ್ಮದಾಗಿದೆ. ಸಾಲ ಮರಳಿ ಬರುತ್ತೆ. ನೀವು ಯಾರಿಗಾದರೂ ಸಾಲನ ಕೊಟ್ಬಿಟ್ಟು ಮೋಸ ಹೋಗ್ಬಿಟ್ಟಿದ್ರೆ
ತುಂಬ ವರ್ಷಗಳಿಂದ ಆ ಸಾಲ ಅನ್ನೋದು ನಿಮ್ಮ ಕೈ ಸೇರದೇ ಇದ್ರೆ ಈ ತಿಂಗಳಲ್ಲಿ ನಿಮಗೆ ಸಾಲ ಅನ್ನೋದು ಕೂಡ ಮರಳಿ ಬರುತ್ತೆ. ಸಂತಾನ ಭಾಗ್ಯ ಅನ್ನೋದು ಪ್ರಾಪ್ತಿಯಾಗತ್ತೆ. ಸಂತಾನಕ್ಕಾಗಿ ಯಾರ್ಯಾರು ಕಾಯ್ತಿದ್ದೀರೋ ವೃಷಭ ರಾಶಿಯವರು ಈ ತಿಂಗಳಲ್ಲಿ ಅದಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ವಿವಾಹದ ಪ್ರಯತ್ನ ಮಾಡುವವರಿಗೆ ಒಳ್ಳೇದಾಗುತ್ತೆ. ನೀವೇನಾದರೂ ಮದುವೆ ಆಗಬೇಕು ಅಂತ ಒಳ್ಳೆ ವರ ಬೇಕು ಅಂತ ಹುಡುಕ್ತಿದ್ರೆ ಅಥವಾ ಒಳ್ಳೆಯ ವಧು ಬೇಕು ಅಂತ ಹುಡುಕ್ತಿದ್ರೆ ಖಂಡಿತವಾಗ್ಲೂ ಇನ್ನಷ್ಟು ಪ್ರಯತ್ನ ಮಾಡಿ ಅದರಲ್ಲಿ ನೀವು ಫಲ ಅನ್ನೋದನ್ನ ಪಡ್ಕೊಳ್ತೀರಾ. ಇನ್ನು ವಿಶೇಷ ಅತಿಥಿ ಅನ್ನೋದು ನಿಮ್ಮ ಮನೆಗೆ ಬರುತ್ತಾರೆ. ವಿಶೇಷ ವ್ಯಕ್ತಿಗಳು ಬರ್ತಾರೆ, ಅತಿಥಿಗಳು ಬರ್ತಾರೆ ಈ ರಾಶಿಯವರ ಮನೆಗೆ. ಇನ್ನು ಹೊಸ ವ್ಯಕ್ತಿಯಿಂದ ಉತ್ತಮವಾದಂತಹ ಮಾರ್ಗದರ್ಶನ ಅನ್ನೋದನ್ನ ಪಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ನೀವು ಎಲ್ಲಾದರೂ ಹೋಗ್ತಿರಲ್ಲ, ಅಲ್ಲಿ ಯಾರಾದರೂ ಒಬ್ರು ಪರಿಚಯ ಆಗ್ತಾರೆ. ಆ ಪರಿಚಯದಿಂದ ಖಂಡಿತವಾಗ್ಲೂ ಕೂಡ ಅವ್ರ ಮಾರ್ಗದರ್ಶನದಿಂದ ನಿಮಗೆ ಲಾಭ ಅನ್ನೋದೇ ಆಗುತ್ತೆ ನಿಮ್ಮ ಜೀವನದಲ್ಲಿ. ವಾಹನದಿಂದ ಶುಭವಾಗಿರುತ್ತೆ. ವಾಹನ ಖರೀದಿಸುವ ಯೋಗ ಇದೆ. ನಿಮ್ಮದೇ ಏನಾದರೂ ಸ್ವಂತ ವ್ಯವಹಾರ ಮಾಡ್ತಿದ್ರೆ ವಾಹನಗಳಿಂದ ಅದರಲ್ಲೂ ಕೂಡ ಶುಭವಾಗುತ್ತೆ. ಅದರಲ್ಲೂ ಕೂಡ ನೀವು ಹೆಚ್ಚಿನ ಲಾಭ ಅನ್ನೋದನ್ನ ಪಡ್ಕೊಳ್ತೀರಾ. ವ್ಯಾಪಾರದಲ್ಲಿ ವಿಪರೀತವಾದಂತಹ ಲಾಭವಾಗುತ್ತೆ. ಇನ್ನು ವ್ಯವಹಾರ ಮಾಡೋರಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ಧನಪ್ರಾಪ್ತಿಯಾಗತ್ತೆ. ಇನ್ನು ಕೃಷಿಯಲ್ಲಿ ಲಾಭವಾಗುತ್ತೆ. ನೀವೇನಾದರೂ ಕೃಷಿ ವ್ಯವಹಾರ ಮಾಡ್ತಿದ್ರೆ, ವ್ಯವಸಾಯ ಮಾಡ್ತಿದ್ರೆ ಅದರಲ್ಲೂ ಕೂಡ ನೀವು ಉತ್ತಮವಾದಂತಹ ಬೆಳೆನ ಬೆಳೆದು ಲಾಭನ ಕಂಡ್ಕೊಳ್ತೀರಾ. ಇನ್ನು ಮಕ್ಕಳಿಂದ ತಂದೆ ತಾಯಿಗೆ ಶುಭವಾಗುತ್ತೆ. ನಿಮ್ಮ ಮಕ್ಕಳಿಂದ ನಿಮಗೆ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಅವರಿಂದ ನಿಮ್ಮ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಇನ್ನು ಶನಿಯಿಂದ ಅರ್ಧಕ್ಕೆ ನಿಂತಹ ಕೆಲಸಗಳು ಮುಂದುವರಿಯುತ್ತೆ. ಇನ್ನು ಶನಿ ಭಗವಂತ ನಿಮ್ಮ ರಾಶಿಯಲ್ಲಿ ನಿಮ್ಮ ರಾಶಿಯಲ್ಲಿ ಇದ್ರಲ್ಲ, ಆ ಕಾರಣದಿಂದ ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗ್ತಿತ್ತು. ಆದರೆ ಇನ್ಮುಂದೆ ಹಾಗಾಗಲ್ಲ, ನಿಮ್ಮ ಕೆಲಸಗಳು ಮುಂದುವರಿಯುತ್ತೆ. ಬುಧಾದಿತ್ಯ ಯೋಗ ಅನ್ನೋದು ಶುರುವಾಗುತ್ತೆ. ಹೊಸ ಕೆಲಸ ಕಾರ್ಯವನ್ನ ಶುರು ಮಾಡ್ತೀರಾ. ನೀವೇನಾದರೂ ಹೊಸ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಶುರು ಮಾಡಿ. ಅದರಲ್ಲಿ ಲಾಭ ಜಯ ಕೂಡ ನಿಮ್ಮದೇ ಆಗುತ್ತೆ. ಹೊಸ ಕೆಲಸ ಕಾರ್ಯ ಶುರು ಮಾಡಿದ್ರಲ್ಲಿ ಯಶಸ್ಸು ಕೂಡ ನಿಮ್ಮದಾಗುತ್ತೆ. ಹಾಗೆ ನೀವು ಉದ್ಯೋಗನ ಮಾಡ್ತಿರೋರಿಗೆ ಪ್ರಮೋಷನ್ ಆಗುವ ಸಾಧ್ಯತೆಗಳಿದೆ. ಇನ್ನು ಕಲೆಯಿಂದ ಶುಭವಾಗುತ್ತೆ. ಈ ರಾಶಿಯವರು ಯಾವುದಾದ್ರೂ ಕಲಾತ್ಮಕವಾಗಿ ಕೆಲಸ ಮಾಡ್ತಿದ್ರೆ ಅದರಿಂದನೂ ಕೂಡ ನೀವು ಶುಭವಾದ ಲಾಭನ ಪಡ್ಕೊಳ್ತೀರಾ. ಮನೆ ಕಟ್ಟುವ ಯೋಗ ಇದೆ. ನೀವೇನಾದರೂ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಮನೆನ ಕಟ್ತೀರಾ. ವಿದೇಶ ಪ್ರಯಾಣದ ಯೋಗ ಇದೆ. ವಿದ್ಯಾರ್ಥಿಗಳಿಗೆ ಆಗಿರಬಹುದು ಅಥವಾ ವಿದೇಶ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿರೋರ್ಗೂ ಆಗಿರಬಹುದು. ಖಂಡಿತವಾಗ್ಲೂ ಕೂಡ ವಿದೇಶಕ್ಕೆ ಹೋಗಿ ನೀವು ಬರಬಹುದು. ಇನ್ನು ಸಮಾಜದಲ್ಲಿ ಗೌರವ ಅನ್ನೋದು ಜಾಸ್ತಿ ಆಗುತ್ತೆ. ನೀವು ಸಮಾಜದಲ್ಲಿ ಗೌರವವನ್ನು ಹೆಚ್ಚು ಮಾಡ್ಕೊಳ್ತೀರಾ. ಉತ್ತಮವಾದಂತಹ ಹೆಸರನ್ನು ಪಡ್ಕೊಳ್ತೀರಾ. ನೋಡಿದ್ರಲ್ಲ, ಇಷ್ಟೆಲ್ಲ ಶುಭ ಫಲಗಳು ಕೂಡ ಈ ಮಾರ್ಚ್ ಮಾಸ ಭವಿಷ್ಯದಲ್ಲಿ ವೃಷಭ ರಾಶಿಯವರಿಗೆ ಇದೆ. ಇನ್ನು ಅಶುಭ ಫಲಗಳ ಬಗ್ಗೆ ಮಾತನಾಡೋದಾದ್ರೆ ಇರುವುದಕ್ಕಷ್ಟೇ ಕಾಲ್ ಚಾಚಬೇಕು. ಇವರು ಎಷ್ಟಿದೆಯೋ ಅಷ್ಟಕ್ಕೆ ಕಾಲ್ ಚಾಚಬೇಕು. ದುಡ್ಡು ಬಂತು ಅಂತ ಹೇಳಿ ತುಂಬಾನೇ ಸಾಲ ಮಾಡ್ಕೊಂಡ್ಬಿಡೋದು, ಆ ರೀತಿಯಾಗಿ ಮಾಡಿಕೊಂಡು ಲಕ್ಸುರಿ ಜೀವನ ಮಾಡಬೇಕು ಅನ್ನೋದಿಲ್ಲ, ಸರಿನಾ? ಹಾಗಾಗಿ ವೃಷಭ ರಾಶಿಯವರು ಇದೊಂದನ್ನು ತಪ್ಪಿಸ್ಬೇಕಾಗತ್ತೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಅಂಗಾರಕ ಸ್ತೋತ್ರನ ಪಠನೆ ಮಾಡಬೇಕು. ಭಗವದ್ಗೀತೆಯನ್ನು ಅಧ್ಯಾಯ ಮಾಡಿ. ಹಾಗೆಯೇ ಅಕ್ಕಿನ ನೀವು ಬೇರೆಯವರಿಗೆ ದಾನ ಮಾಡಿದ್ರೂ ಕೂಡ ಒಳ್ಳೆಯದಾಗತ್ತೆ. ನೋಡಿದ್ರಲ್ಲ, ವೃಷಭ ರಾಶಿಯವರ ಮಾರ್ಚ್ ಮಾಸ ಭವಿಷ್ಯ ಹೇಗಿತ್ತು ಅಂತ ನಿಮ್ಗೇನನ್ನಿಸ್ತು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಹೊಸ ವಿಡಿಯೋ ಜೊತೆ ಸಿಗ್ತಾ ಇರ್ತೀನಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.